ಗುರುಭ್ಯೋ ನಮಃ. ಎಲ್ಲರಿಗೂ ನಿಮ್ಮ ವೆಂಕಟೇಶ್ ಗುರುಜಿಯ ನಮಸ್ಕಾರ. ವೀಕ್ಷಕರೇ, ನಾವು ವಾಸ ಮಾಡ್ತಾ ಇರೋ ಸ್ಥಳದ ಮನೆಯ ವಾಸ್ತು ಹೇಗಿರಬೇಕು ಅಂತ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ವೀಕ್ಷಕರೇ, ನಿಮಗೆ ಈ ದಿನ ಬಂದು ಈಶಾನ್ಯ ಮೂಲೆ, ನಾವು ವಾಸ ಮಾಡ್ತಾ ಇರೋ ಮನೆಯ ಈಶಾನ್ಯ ಮೂಲೆಯ ವಾಸ್ತುನ ತಿಳಿಸ್ಕೊಡ್ತಾ ಇದ್ದೀನಿ. ಈಶಾನ್ಯ ಮೂಲೆಯಲ್ಲಿ ನಾವು ಯಾವ ರೀತಿ ತಪ್ಪು ಮಾಡಬಾರ್ದು, ತಪ್ಪು ಮಾಡಿದರೆ ಅದನ್ನು ವಾಸ್ತು ಪ್ರಕಾರ ಯಾವ ರೀತಿ ಸರಿಪಡಿಸ್ಕೋಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ಮೊದಲಿಗೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಅದೇ ನಾವೀಗ ಸೂರ್ಯ ಕಡೆಗೆ ಮುಖ ಮಾಡಿ ನಿಂತರೆ ಪೂರ್ವ, ರೈಟ್ ಸೈಡ್ ತಗೊಂಡ್ರೆ ದಕ್ಷಿಣ, ಲೆಫ್ಟ್ ಸೈಡ್ ಉತ್ತರ, ಬೆನ್ನು ಬ್ಯಾಕ್ ಸೈಡ್ಗೆ ಪಶ್ಚಿಮ. ಅದೇ ರೀತಿ ಪೂರ್ವದ ಈಶಾನ್ಯ ಮೂಲೆ, ಇದು ಈಶಾನ್ಯ, ವಾಯುವ್ಯ, ಆಗ್ನೇಯ, ನೈಋತ್ಯ. ಈಗ ಇಲ್ಲಿ ನಾವು ಈ ದಿನ ಈಶಾನ್ಯ ಮೂಲೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಣ ಅಂತ. ಈಶಾನ್ಯ ಮೂಲೆ ನಮಗೆ ನೋಡಿ, ಇದು ಈಶಾನ್ಯ ಮೂಲೆ. ಇಲ್ಲಿ ನಮಗೆ ಪೂರ್ವಕ್ಕೆ, ಉತ್ತರಕ್ಕೆ ರಸ್ತೆ ಏನಾದ್ರು ಇದ್ರೆ ಇಲ್ಲಿ ನಾವು ಒಂದು 9 ಇಂಚ್ ಬಿಟ್ಟು ಡೋರ್ ಕೊಡ್ಕೋಬಹುದು. ಈಚೆಯಿಂದ ಬಂದ್ರೆ ಇದು ಡೋರ್ ಕೊಡ್ಬೋದು. ಇದು ಉಚ್ಚ ಸ್ಥಾನ, ಇದು ಉಚ್ಚ ಸ್ಥಾನ, ಇಲ್ಲಿ ಡೋರ್ ಕೊಡ್ಬೋದು. ಈಗ ಏನ್ ಮಾಡಿದ್ದಾರೆ ಕೆಲವು ಮನೆಗಳಿಗೆ ಹೋದಾಗ ಅಂತ ಹೇಳಿದ್ರೆ, ಇಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಮನೆಗೆ ಪೂರ್ವದಿಂದ. ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಈ ಜಾಗ ತಗೊಂಡು ಇಷ್ಟನ್ನ ಟಾಯ್ಲೆಟ್ ಮಾಡ್ಬಿಟ್ಟಿದ್ದಾರೆ. ಇದನ್ನ ಟಾಯ್ಲೆಟ್ ಮಾಡ್ಬಿಟ್ಟಿದ್ದಾರೆ ಈಶಾನ್ಯ ಮೂಲೆಯಲ್ಲಿ. ಇದು ವಾಸ್ತು ಪುರುಷನ ತಲೆಯ ಭಾಗ. ಅಂದ್ರೆ ನಮ್ಮ ಮನೆಯ ಯಜಮಾನನ ತಲೆ ಅಲ್ಲಿ ನಾವು ಭಾರವಾದ ವಸ್ತುಗಳನ್ನ ಇಡಬಾರ್ದು ಫಸ್ಟ್. ಅದಾದ್ಮೇಲೆ ಆ ಜಾಗದಲ್ಲಿ ನಾವು ಗಲೀಜನ್ನ ಮಾಡಬಾರ್ದು. ಈ ಜಾಗ ನಮಗೆ ಬಂದು ಶುದ್ಧವಾಗಿ, ಕ್ಲೀನ್ ಆಗಿ, ನೀಟಾಗಿ ಇರ್ಬೇಕು. ಇಲ್ಲಿ ನಾವು ಗಲೀಜು ಮಾಡ್ತಾ ಇದೀವಿ, ಭಾರದ ವಸ್ತುಗಳನ್ನ ಇಡ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಮ ಯಜಮಾನಿಗೆ, ಮನೆ ಯಜಮಾನಿಗೆ ತಲೆ ಬಿಸಿ, ಟೆನ್ಷನ್ನು, ಏನ್ ಮಾಡ್ಬೇಕು ಅಂತ ಕೆಲಸ ಗೊತ್ತಾಗಲ್ಲ, ವೀಕ್ ಆಗೋಯ್ತಾರೆ. ಆಮೇಲೆ ದಂಡ ಪಿಂಡಿಗಳು ಆ ರೀತಿ ಆಗೋಗ್ಬಿಡ್ತಾರೆ. ಸುಮ್ಮನೆ ಏನೋ ಕೆಲಸ, ಒಟ್ಟಿನಲ್ಲಿ ಕೆಲಸ ಮಾಡ್ತಾ ಇರಕ್ಕೆ ಏನೋ ಕೆಲಸ ಮಾಡ್ತಾ ಇದೀವಿ, ಬಿಡ್ತಾ ಇದೀವಿ, ಹೋಗೋದು, ಬರೋದು, ಇನ್ನೇನು ಎಕ್ಸ್ಟ್ರಾ ಆಕ್ಟಿವಿಟೀಸ್ ಏನಿಲ್ಲ. ಅಕಸ್ಮಾತ್ ಏನಾದ್ರು ಮನೇಲಿ ಮಗ ಇದ್ರೆ ಫುಲ್ ಮುಗಿತಿನ್ನ, ಅವನಿಂದ ವೇಸ್ಟ್. ಏನಂತ ಹೇಳಿದ್ರೆ ಏನು ಮಾಡ್ತಾ ಇದ್ದಾನೆ, ಏನು ಬಿಡ್ತಾ ಇದ್ದಾನೆ ಗೊತ್ತಾಗಲ್ಲ, ಅವ್ನಿಗೆ ಏನು ಮಾಡಬೇಕು ಅಂತ ಸ್ವಂತ ಐಡಿಯಾನೂ ಬರಲ್ಲ. ಈ ರೀತಿ ಪ್ರಾಬ್ಲಮ್ಗಳಾಗುತ್ತೆ. ವೀಕ್ಷಕರೇ, ಈಗ ಎಕ್ಸಾಂಪಲ್ ನಿಮಗೆ ಈ ರೀತಿ ಇಲ್ಲಿ ನಾವು ಭಾರ ಹಾಕೊಂಡ್ರೆ, ಟಾಯ್ಲೆಟ್ ರೂಮ್ ಮಾಡ್ಕೊಂಡ್ರೆ ಸಮಸ್ಯೆ ಏನಾಗುತ್ತೆ ಅಂದ್ರೆ, ಒಂದು ತಲೆ ಮೇಲೆ ಒಂದು 50 kg ಮೂಟೆ ಒರೆಸ್ದಂಗೆ ತಲೆ ಮೇಲೆ ನಿಮ್ಗೆ ಎನಿ ಟೈಮ್ 24 hours ತಲೆ ಮೇಲೆನೆ ಮೂಟೆ ಇದ್ರೆ ನಿಮ್ಗೆ ತಡ್ಕೊಳಕ್ ಆಗುತ್ತಾ? ಹೋಗ್ಲಿ, ಮೂಟೆ ಬೇಡ, ಒಂದ್ ತಲೆಯಲ್ಲಿ ಹೆಲ್ಮೆಟ್, ಒಂದು ಬೈಕ್ ಎಲ್ಲ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಹಾಕೈತಿ, ಹೆಲ್ಮೆಟೇ ಇದ್ಬಿಟ್ರೆ ತಲೆಯಲ್ಲೇ ಹೆಂಗ್ ಅನಿಸ್ತದೆ ನಿಮ್ಗೆ? ಈಗ ಬಾಡಿ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಹಾಕೊಂಡು, ಮನೆ ಬಂದ್ಮೇಲೂ ಹೆಲ್ಮೆಟ್ ಹಾಕೊಂಡು ಹಂಗೇ ಓಡಾಡ್ತಿದ್ರೆ ಯಾವ ರೀತಿ ಭಾರ, ಯಾವ ರೀತಿ ಕಿರಿಕಿರಿ ಹಿಂಸೆ ಆಗುತ್ತಲ್ಲ, ಸೇಮ್ ಟು ಸೇಮ್ ಇಲ್ಲಿ ಭಾರ ಬಿದ್ರೆ, ಇಲ್ಲಿ ಟಾಯ್ಲೆಟ್ ರೂಮ್ ಮಾಡ್ಕೊಂಡ್ರೆ, ಇಲ್ಲಿ ಗೋಡಾನ್ ಮಾಡ್ಕೊಂಡ್ರೆ, ಇಲ್ಲಿ ಈಗ ಹೊರಗಡೆ ಸೈಡ್ ಬಂದಾಗ ದೊಡ್ಡ ದೊಡ್ಡ ಮರಗಳಿದ್ರೆ ಏನಾಗುತ್ತೆ ಅಂದ್ರೆ ಮನೆ ಯಜಮಾನಿಗೆ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಸಂಪತ್ತು ಬರಲ್ಲ, ನಮ್ಗೆ ದುಡ್ಡೇ ಬರಲ್ಲ. ಎಷ್ಟು ನೀವೇನ್ ಕೆಲಸ ಮಾಡಿ ಮಾಡಿ ಇಲ್ಲೇ ಇಟ್ಕೊಂಡ್ರೆ, ನಾವು ಮಾಡ್ಕೊಂಡ್ರೆ ಗಲೀಜ್ ಮಾಡ್ತಾ ಇದ್ರೆ ಟಾಯ್ಲೆಟ್ ಮಾಡ್ಕೊಂಡು, ಆಮೇಲೆ ಬಾರವಾದ ವಸ್ತುಗಳು ಇಟ್ಕೊಂಡ್ರೆ ನಮ್ಗೆ ಪಾಸಿಟಿವ್ ಎನರ್ಜಿ ಇಲ್ಲಿ ಬರೋ ಜಾಗ, ನಾವು ಉಸಿರು ಕಟ್ಟಿದ ವಾತಾವರಣ ಆಗುತ್ತೆ. ಅಂದ್ರೆ ಈಗ ನೀವು ಉಸಿರಾಡ್ತಾರೆ ಮೂಗಲ್ಲಿ, ಈ ಮೂಗ್ನೆ ಬ್ಲ್ಯಾಕ್ ಮಾಡ್ದಂಗೆ ಹಿಡಿದಿಟ್ಕೊಂಬಿಡಿ, ನಿಮ್ಗೆ ಯಾವ ರೀತಿ ಆಗುತ್ತೆ, ನಮಗೆ ಜೀವ ಹೋದಂಗೆ ಆಗುತ್ತೆ. ಅದೇ ರೀತಿ ವೀಕ್ಷಕರೇ, ಈಶಾನ್ಯ ಮೂಲೆ ನಾವು ಬ್ಲ್ಯಾಕ್ ಮಾಡೋದು, ಇಲ್ಲ ಕಟ್ ಮಾಡೋದು, ಬೆಳೆಸೋದು, ಏನೇ ಮಾಡಿದ್ರು ಅಷ್ಟೇ, ನಮ್ಗೆ ಇಲ್ಲಿ ಭಾರವಾದ ವಸ್ತುಗಳನ್ನ ಇಡೋದು, ಇಟ್ರೆ ಸರ್ವನಾಶ, ಏಳಿಗೆ ಅಂತೂ ಆಗಲ್ಲ. ಈಗ ಮಾಡಿರೋ ಮನೆಯಲ್ಲಿ ನೋಡ್ಕೊಳ್ಳಿ, ನಿಮ್ಗೆ ಪ್ರಾಬ್ಲಮ್ಗಳು, ಸಮಸ್ಯೆಗಳು ಯಾವಾಗ ಆಯ್ತಾ ಇದೆ ಅಂತ ಆಗ್ತಾ ಇರುತ್ತೆ ಖಂಡಿತ. ನಮ್ಮ ದಶಭಕ್ತಿಗಳು, ನಮ್ಮ ಹಣೆ ಬರ ಚೆನ್ನಾಗಿರೋರಿಗೆ ನಡೆದ್ಬಿಡ್ತದೆ. ಸ್ವಲ್ಪ ನಮ್ಮ ಹಣೆ ಬರ ಕೆಟ್ಟು ಇನ್ ಮುಗೀತು, ಇನ್ ತಲೆ ಎತ್ತಂಗಿಲ್ಲ ಅವರು.
ಅಕಸ್ಮಾತ್ ಇಲ್ಲಿ ಇದನ್ನ ಚೇಂಜ್ ಮಾಡ್ಕೊಂಡು ನಾವು ಆ ಪರಿಸ್ಥಿತಿ ಹೆಂಗಾಗೋಗುತ್ತೆ ಅಂದ್ರೆ ಲಾಸ್ಟ್ ಬಂದು ನಾವ್ ಇದನ್ನ ಚೇಂಜ್ ಮಾಡ್ಬಿಡೋಣ, ಈ ತೆಗ್ದು ಈ ಬೇರೆ ಕಡೆ ಹಾಕೋಣ, ಇಲ್ಲ ಈ ಮನೆ ಬಿಟ್ಟು ಬೇರೆ ಮನೆಗೆ ಹೋಗೋಣ ಅಂತ ಹೇಳಿದ್ರು ಹೋಗಕ್ಕೆ ಅನುಕೂಲ ಮಾಡ್ಕೊಡಲ್ಲ. ಯಾಕೆ ಅಂದ್ರೆ ನಿಮ್ಗೆ ಆಲೆ ಉಸಿರು ಕಟ್ಸ್ಬಿಟ್ಟಿದೆ, ಇದು ತಳ್ತಾ ಇದೆ, ಮೇಲೆ ಕೂತ್ಬಿಟ್ಟಿದೆ ಭಾರ, ಹೇಳಕ್ ಆಗಲ್ಲ, ನಿಮ್ಗೆ ಹೇಳಕ್ಕೆ ಬಿಡಲ್ಲ. ಆ ರೀತಿ ಪ್ರಾಬ್ಲಮ್ ಆಗೋಯ್ತು ಈಶಾನ್ಯ ಮೂಲೆ ನಮಗೆ ಸಮಸ್ಯೆಗಳೆಲ್ಲ ಆದ್ರೆ. ಇಲ್ಲಿ ಬಾತ್ರೂಮ್ ಇಟ್ಕೊಂಡ್ರು ಅಷ್ಟೇ. ಒಟ್ಟಲ್ಲಿ ನಮ್ಗೆ ಈ ಜಾಗ ನೀಟಾಗಿ ಶುದ್ಧವಾಗಿ ಖಾಲಿ ಇರ್ಬೇಕು. ನಿಮ್ಗೆ ಹಾಲ್ ಮಾಡ್ಕೊಬೋದು, ಕೂತ್ಕೊಳ್ಳೋಕ್ಕೆ ಎಂಟ್ರಿ ಕೊಡ್ಕೋಬಹುದು, ಅದ್ಭುತವಾಗಿರುತ್ತೆ ವೀಕ್ಷಕರೇ. ಇದು ನಮ್ಗೆ ಪ್ರಕೃತಿಗೆ ನಮ್ಗೆ ಯಾವ ರೀತಿ ಬೇಕು ಆ ರೀತಿ ಮಾಡ್ಕೋಬೇಕು. ನಮ್ಗೆ ಪ್ರಕೃತಿ ವಿರುದ್ಧವಾಗಿ ಮಾಡ್ಕೋಬಾರ್ದು ಯಾವತ್ತು ನಾವು. ಪ್ರಕೃತಿ ದತ್ತವಾಗಿ ಈ ರೀತಿ ನಮ್ಗೆ ಹೇಳದಲ್ಲಿ ಇಲ್ಲಿ ಬಾಗ್ಲು ಕೊಟ್ಬಿಟ್ಟು ಟಾಯ್ಲೆಟ್ ರೂಮ್ ಇಲ್ಲ ಕ್ಯಾನ್ಸಲ್ ಮಾಡ್ಬೇಕು. ಇಲ್ಲಿ ಏನು ಇರ್ಬಾರ್ದು ನಮ್ಗೆ ಇಲ್ಲಿ. ಅದು ಪ್ರಕೃತಿ ವಿರುದ್ಧ, ಇದು ಪ್ರಕೃತಿ ದತ್ತವಾಗಿ. ಇಲ್ಲಿ ಬೇಕಾದ್ರೆ ದೊಡ್ಡ ದೊಡ್ಡ ಕಿಟಕಿ ಇಟ್ಕೊಳ್ಳಿ, ತೊಂದರೆ ಇಲ್ಲ. ಇಲ್ಲಿಂದ ಇಲ್ಲೊಂದು ಕಿಟಕಿ ಇಡಿ, ಎಲ್ಲಿ ಕಿಟಕಿ ಇಡಿ, ಇಲ್ಲಿ ಎಷ್ಟು ಗಾಳಿ ಬೆಳಕು ಬರುತ್ತೆ ನಿಮ್ಗೆ ಅಷ್ಟು ಎನರ್ಜಿ ಸಿಗುತ್ತೆ ಮನೆಗೆ, ನಿಮ್ಗೆ ಅಷ್ಟು ಉನ್ನತಿ ಆಗಕ್ಕೆ ಅನುಕೂಲ ಆಗುತ್ತೆ, ಬೆಳೆಯಕ್ಕೆ ಅನುಕೂಲ ಆಗುತ್ತೆ. ನಾವು ಈ ರೀತಿಲಿ ಓಪನ್ ಮಾಡ್ಕೊಂಡು ಬಿಟ್ಕೊಂಡ್ಬಿಟ್ರೆ ಸಾಕು ನಮ್ಗೆ. ಇದು ಕ್ಲೀನಾಗಿ ನಾವು ರೆಡಿ ಮಾಡ್ಕೊಂಡು ಇಲ್ಲಿ ಏನು ಸಮಸ್ಯೆಗಳಿಲ್ದಂಗೆ, ದೋಷಗಳಿಲ್ದಂಗೆ, ಪ್ರಾಬ್ಲಮ್ಗಳಿಲ್ದಂಗೆ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಹೊಸ ಹೊಸ ಐಡಿಯಾಗಳು ಬರುತ್ತೆ. ಒಂದಕ್ಕೆ 10 ಪಟ್ಟು ಆದಾಯ ಮಾಡೋಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಈ ದಾರಿಲಿ ಓಡಾಡ್ತಾ ಇದ್ದಾಗ ನಿಮ್ಗೆ ಎನರ್ಜಿ ಸಿಗುತ್ತೆ. ಏನ್ ಮಾಡೋದು ಈಗ, ನಾಳೆ ಏನ್ ಮಾಡೋದು ಅಂತ ಹೊರಗಡೆಯಿಂದ ಯೋಚನೆ ಮಾಡ್ಕೊಂಡು ಏನೋ ಪ್ರಾಬ್ಲಮ್ ಸಮಸ್ಯೆ ಆಗಿದೆ, ನಿಮ್ ಮನೆಗೆ ಬಂದು ಇಲ್ಲಿ ಹಿಂಗ್ ಹೊರಗಡೆ ಈ ವಾಸ್ತು ಪ್ರಕಾರ ಮನೆ ಕಟ್ಕೊಂಡು ಮನೆಗೆ ಬಂದು ಹೋದ್ಮೇಲೆ ಅಲ್ಲಿ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ, ಜೊತೆಗೆ ಹೋಗೋ ಕೆಲಸಗಳು ಸಕ್ಸಸ್ ಆಗುತ್ತೆ. ಏನ್ ತಲೆನೇ ಓಡ್ತಾ ಇಲ್ಲ ಅಂತ ಹೇಳಿದ್ರೆ ಮನೆಗೆ ಬಂದು ಪುನಃ ಬೆಳಿಗ್ಗೆ ಎದ್ದು ಹೋಗ್ಬೇಕಂದ್ರೆ ಈ ರೀತಿ ಮಾಡೋದಂತ ಹೊಸ ಐಡಿಯಾಗಳು ಬರುತ್ತೆ. ನೀವು ಈಶಾನ್ಯ ಮೂಲೆನ ಹಾಳು ಮಾಡ್ಕೋಬೇಡಿ. ಅಕಸ್ಮಾತ್ ಏನಾರು ಹಾಳು ಮಾಡ್ಕೊಂಡಿದ್ರೆ ಸರಿ ಮಾಡ್ಕೊಳ್ಳಿ, ನೋಡಿ ಚೇಂಜ್ ಮಾಡಿ. ಇಲ್ಲಿ ಏನೂ ಇರ್ಬಾರ್ದು ನಮ್ಗೆ ಅಷ್ಟೇ. ನಮ್ಗೆ ಏನಾದಿದ್ರೆ ಉಸಿರಾಡಕ್ ಆಗ್ದಂಗೆ ಆಗ್ತೀರಾ ಅಂದ್ರೆ ತಲೆ ಎತ್ತಕ್ಕಾಗಲ್ಲ, ಇನ್ನ ಮುಗೀತು, ಏನು ಕೆಲಸ ಮಾಡೋಕ್ಕಾಗಲ್ಲ. ಏನ್ ಕೆಲಸ ಮಾಡಿ ಸಕ್ಸಸ್ಸೇ ಇಲ್ಲ. ಕೆಲಸ ಮಾಡೋ ಗಂಡ್ಮಕ್ಳು ಹೊರಗೆ ದುಡಿಯೋಕೆ ಹೋಗಲ್ಲ, ಹೆಣ್ಮಕ್ಳು ಮನೆ ಮೇಂಟೈನ್ ಮಾಡ್ಬೇಕಾಯ್ತದೆ, ಆಮೇಲೆ ಹೆಣ್ಮಕ್ಳು ದುಡಿಬೇಕಾಯ್ತದೆ. ಈ ರೀತಿ ಪ್ರಾಬ್ಲಮ್ಗಳನ್ನ ಮಾಡ್ಕೋಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ವೀಕ್ಷಕರೇ. ನನ್ನ ಈ ವಾಸ್ತು ವಿಚಾರದ ವಿಷಯಗಳು ನಿಮ್ಗೆ ಎಲ್ಲರಿಗೂ ಇಷ್ಟ ಆದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.